ಯಾರು ಇಲ್ಲಿ ಉದ್ಯಮದಲ್ಲಿ ಇಲ್ಲಿ ಯಾರು ದೊಡ್ಡವರಿಲ್ಲ, ಅಸೋಸಿಯೇಷನ್ ಇರ್ತದೆ, ಬರಬೇಕು, ಕ್ಲಾರಿಫಿಕೇಷನ್ ಕೊಡಬೇಕು, ಕಾನೂನು ಚೌಕಟ್ಟು ಆಗುತ್ತೆ. ಅದು ಬಿಟ್ಟು ಇಲ್ಲದೆ ಇರೋದೆಲ್ಲ ಉಡಾಫೆಗಳು. ಆಮೇಲೆ ನಾನು ನಮ್ಮ ಲಾಯರ್ ಅಸೋಸಿಯೇಷನ್ಗೂ ಮಾತಾಡಿದ್ದೀನಿ, ದಯವಿಟ್ಟು ಈ ಥರದವ್ರಿಗೆ ಈ ಥರ ವಿಷಯದಲ್ಲಿ ಅಂದಾಗ ದಯವಿಟ್ಟು ಸಪೋರ್ಟ್ ಮಾಡಬೇಡಿ, ಈ ಥರ ಕೇಸ್ಗೆ ಯಾರು ದಯವಿಟ್ಟು ಮನವಿ ಮಾಡ್ತಿದ್ದೀನಿ. ಯಾಕೆಂದರೆ ಒಬ್ಬ ನಿರ್ಮಾಪಕ ಒಂದು ಸಂಸ್ಥೆನ, ಇಡೀ ಉದ್ಯಮನ ಕಾಂಡಾಮ್ಸ್ ಕೊಡ್ತಾರೆ. ನಮ್ಮನ್ನು ಜನ ಯಾವ ರೀತಿ ಹೇಳ್ತಾರೆ? ನಾವು ಇವತ್ತು ಯಾವ ಮಟ್ಟ ನಮ್ಮನ್ನು ಎಷ್ಟು ಸಿನಿಮಾ ಅಂದರೆ ಎಷ್ಟು ಗೌರವ ಇದೆ. ಇವತ್ತು ಎಂಥವ್ರು ಬಂದಿದ್ದಾರೆ. ಇವತ್ತು ನಮ್ಮ ಸಿನಿಮಾ ಯಾವ ಮಟ್ಟ ಬೆಳೀತಾ ಇದೆ. ಇಂಥದ್ರಿಂದ ಸಿನಿಮಾಗಳು ಹೋಗ್ತಾ ಇಲ್ಲ. ನೀನು ಮಾಡಿ ಸಿನಿಮಾ ಯಾವ್ದಾದ್ರು ಆಗಿದೆಯಪ್ಪ? ನೀನೊಂದು ಪಿಕ್ಚರ್ ಮಾಡಿದೆ ಬಾಲರಾಜ್ ಮಗಂದು, ಸ್ವತ್ತೇ ಹೋದ ಪಾಪ. ಅದು ಕರ್ಮ. ಹೆಚ್ಚಿಗೆ ಮಾತಾಡ್ಬೇಕು, ಯಾರೇ ಆಗಲಿ, ನಾನಾಗಲಿ ಇನ್ನೊಬ್ಬ ಆಗಲಿ ಮಾತಾಡ್ಬೇಕಾರೆ ಏನು ಮಂಜು ಕೊಬ್ಬರಿ ಮಂಜು ಏನು ಎದುರು ಮಾತಾಡ್ಬೇಕು. ನೀನು ದಯವಿಟ್ಟು ಮನೆ ಅಡ್ರೆಸ್ ಇದ್ದರೆ ಪೊಲೀಸರು ಸ್ವಲ್ಪ ಅವ್ರಿಗೆ ಹುಡುಕ್ತಾ ಇದ್ದೀವಿ, ಒಂಚೂರು ಕೊಟ್ಟರೆ ತಾವೆಲ್ಲರೂ ಒಳ್ಳೇದಾಗುತ್ತೆ. ಆಮೇಲೆ ಯಾವುದೇ ಏನಾದ್ರು ಕೇಳಿದ್ರೆ ಒಂದು ಗೌರವ ಇರಬೇಕು. ಮಾತಾಡಬೇಕು ಅಂದರೆ ಆ ವಿಷಯ ತಪ್ಪಿಸಲು ತಮಿಳ್ ಸಿನಿಮಾದವ್ರಿಗೆ ಹೇಳ್ತೀಯ, ಅಲ್ಲಿ ಹೇಳ್ತೀಯ, ಏನು ಅಂದ್ಕೊಳ್ತಾರೆ, ಅದೆಲ್ಲ ಮಾತಾಡಬಾರ್ದು. ಅದರಿಂದ ನಾನು ಇವತ್ತಿಷ್ಟೇ ನಾನು ಕೇಳ್ಕೊಳ್ಳೋದೆ ಅಂದರೆ, ಮಾನಹಾನಿ ದಾಖಲೆ ಕೊಡ್ತೀನಿ, ಬಾರ್ ಕೌನ್ಸಿಲರ್ಗೆ ಹೇಳಿದ್ದೀನಿ, ಇನ್ನು ಮುಂದಕ್ಕೆ ನಾನು ಕೋಪ್ರೇಷನ್ ಕೊಡ್ತೀವಿ. ಚಿತ್ರರಂಗದಲ್ಲಿ ಅವ್ರು ಯಾವುದೇ ಕತೆ ಆಗಲಿ, ಕತೆಗೆ ಸಂಬಂಧಪಟ್ಟಂತೆ ಸೇರಿಸ್ಕೊಂಡ್ರೆ ನಮ್ಮ ನಿರ್ಮಾಪಕರುಗಳಿಗೆ ನಾವು ಕೊಡ್ತೀವಿ. ಈ ಥರದ ನನ್ನ ವೈಯಕ್ತಿಕ ಅಲ್ಲ, ಇದು ವೈಯಕ್ತಿಕ ಅಲ್ಲ. ಪಾಪ ನೀನು ಒಳ್ಳೆ ಬ್ರಿಲಿಯಂಟು, ತಪ್ಪೇನಿಲ್ಲ, ನೀನು ಬುದ್ಧಿವಂತ, ಬುದ್ಧಿ ಇದೆ, ಎಲ್ಲ ಥರ ಇದೆ, ಅದನ್ನು ಒಳ್ಳೇದು ಉಪಯೋಗಿಸು. ಯಾರಿಗೂ ನಾನು ಯಾವುದೋ ಒಂದು 2 ಸತಿ ಮಾಧ್ಯಮ ನೋಡಿ, ನಾನು ಇಷ್ಟೊಂದು ರೀತಿ ದತ್ತಿ ಇದ್ದೆ, ನನ್ನ ಅವ್ರೇನೋ ನಾನು ಒಬ್ಬರಿಗೆ ಗೊತ್ತಿರೋದು. ದಿನಕ್ಕೆ 24 ಗಂಟೆ 12 ಗಂಟೆ ಜೊತೆಲಿದ್ದಿದ್ದು ಕೆ ಮಂಜು, 365ದಲ್ಲಿ 275 ದಿನ ಜೊತೆಲಿದ್ದಿದ್ದು ಕೆ ಮಂಜು. ನಾವು ಹೇಳ್ಕೊಳ್ಳ ಅವ್ರು ಯಾರು, ಅವ್ರ ಜೊತೆ ಇವತ್ತು ನಾನು ಈ ಮಟ್ಟಕ್ಕೆ ಕಾರಣ ಈ ಒಂದು ನೀಟು ಗೌರವ ಎಲ್ಲ ಅವರಿಂದ ಕಲ್ತಿರೋದು. ಎಲ್ಲ ನಾನು ಇವತ್ತು ಈ ಮಟ್ಟದಲ್ಲಿ ಬೇರೆ ಥರ ಆಡ್ತಿದ್ದೆ. ಇವಾಗ ಯಾರು ನಮ್ಮ ಸ್ನೇಹಿತರೊಬ್ರು ಮಾತಾಡ್ತಿರಲ್ಲ, ಒಬ್ಬ ನಿರ್ಮಾಪಕರನ್ನು ನೀವೆಲ್ಲ ಮಾಧ್ಯಮದ ಮುಂಚೆ ಮಾತಾಡ್ಕೊಂಡು ಆ ಥರ ಮಾತಾಡ್ತಿದ್ದೆ. ಅವ್ರು ಅವತ್ತೇ ಹೇಳಿದ್ರು, ಕೈ ಬಾಯಿ ಕಚ್ಚೆ ಕರೆಕ್ಟಾಗಿರಲಿ ರಾಜ, ಉದ್ಯಮದಲ್ಲಿ ನೀನು ತುಂಬ ಗೌರವ ಐತೆ, ಮುಂದಕ್ಕೆ ತುಂಬ ಬೆಳೆಯೋನು, ಸಮಾಜದಲ್ಲಿ ಒಳ್ಳೆ ಹೆಸರಿರಬೇಕು, ಸಮಾಜದಲ್ಲಿ ನೀನು ಬೆಳಿಬೇಕು, ಉತ್ತಮವಾಗಿರಬೇಕು, ಚಿತ್ರರಂಗ ನೀನು ಯಾವತ್ತು ಸ್ವಂತಕ್ಕೆ ಆಸೆ ಬಿಡಬೇಡ, ಬೇರೆ ಥರ ಯೋಚನೆ ಮಾಡಿದಾಗ ಅವತ್ತಿಂದ ಬಿಟ್ಬಿಟ್ಟಿದ್ದೀನಿ. ಅವ್ರ ಸೊತ್ತೆ 15-16 ವರ್ಷ ಆಯಿತು. ಅದಕ್ಕಿಂತ 15 ವರ್ಷ ಮುಂಚೆ ಸೇರಿದವನು. ನನಗೆ ಇವತ್ತು ಆಲ್ರೆಡಿ 60 ಸೀನಿಯರ್ ಸಿಟಿಜನ್. ಮಾತಾಡಬೇಕಾದ್ರೆ ಚಿತ್ರರಂಗದ ಬಗ್ಗೆ ನೀನಾಗಲಿ, ನೀನು ತಪ್ಪು ಮಾಡಿದೆ ಬಂದು ಕೇಳು. ಅದು ಉದ್ಯಮ ಏನು ಹೇಳ್ತೆ, ಅಸೋಸಿಯೇಷನ್ ಅದಕ್ಕೆ ಆಮೇಲೆ ಮಾತಾಡೋಣ. ಈ ವಿಷಯ ಡೈವರ್ಟ್ ಮಾಡೋಕ್ಕೆ ಇನ್ನೊಂದು ಹೇಳ್ತೆ, ಇನ್ನೊಂದು ಏನು ಅದು ಅರ್ಥ? ಆಮೇಲೆ ನಿನ್ನ ಬಗ್ಗೆ ನಾವೇನಾರು ಅವತ್ತು ಒಂದು ಬಗ್ಗೆ ಕೆಟ್ಟದಾಗ ಮಾತಾಡ್ತೀವ, ಒಂದು ಮಾತು ಚಂದ್ರಚೂಡ ಏನು ಹೇಳಾಯ್ತಾ ಅವನ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾವ ನಿನ್ನ ಹಿಸ್ಟ್ರಿ ಕೇಳಿದ್ರೆ ಅಸಹ್ಯ ಆಗುತ್ತೆ. ಅದು ನಿನ್ನ ವೈಯಕ್ತಿಕ, ನಮಗೆ ಬೇಕಾಗಿಲ್ಲ. ನಿನ್ನ ಪರ್ಸನಲ್ ನಾವ್ಯಾಕೆ ಕೇಳೋಣ? ಬೇಕಾಗಿಲ್ಲ, ನಮ್ಗೆ ಅಸೋಸಿಯೇಷನ್ ಸಂಬಂಧ ಇಲ್ಲ. ನಾವು ನಿರ್ಮಾಪಕರ ಕಷ್ಟಗಳಿಗೆ ಭಾಗಿಯಾಗಿರಬೇಕು. ನಿರ್ಮಾಪಕರು ಅವರು ಯಾವ ರೀತಿ ಸಿನಿಮಾ ಮಾಡಬೇಕು, ಯಾವ ರೀತಿ ಚಿತ್ರೋದ್ಯಮ ಸೊತ್ತಾಗಿದೆ, ನವಂಬರಿಂದ 20 ಗಂಟೆ 200 ಕೋಟಿ ಲಾಸ್ ಆಗಿದೆ, ಯಾವ ರೀತಿ ನಿಲ್ಲಿಸಬೇಕು, ಸಿನಿಮಾ ಯಾವ ರೀತಿ ಮಾಡಬೇಕು, ಕಲಾವಿದರ ಜೊತೆ ಯಾವ ರೀತಿ ಸಹಕರಿಸಬೇಕು, ನಾವು ಪಾಪ ಕಾರ್ಮಿಕರ ಜೊತೆ ಯಾವ ರೀತಿ ಇರಬೇಕು, ಕಾರ್ಮಿಕರು ನಾವು ಸಂಬಳ ಪಾಪ ಕಮ್ಮಿ ಕಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ, ಎಂತಕ್ಕೆ ಒಳ್ಳೇದಾಗಲಿ ನಿರ್ಮಾಪಕರು ಎಂಬುತ್ತಾರೆ. ಕಲಾವಿದರ ಹತ್ರ ಮಾತಾಡಿ ಯಾವ ರೀತಿ ಮಾಡೋದು, ನಾವಿದ್ರೆ ನೀನು ಕೂತ್ಕೊಂಡು ಆಡ್ತೀಯಲ್ಲ, ತಪ್ಪಲ್ವಾ? ಇವತ್ತು ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದೀನಿ, ಕೋರ್ಟೊಂದು ಆರ್ಡರ್ ತೊಗೊಂಡಿದ್ದೀನಿ, ಎಲ್ಲ ರೀತಿ ಮಾಡ್ತೀನಿ. ಇನ್ನು ಮುಂದಕ್ಕೆ ಯಾರೇ ಆಗಲಿ